ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ ಅಂತ ಒಂದು ರೀತಿಯಲ್ಲಿ ಪ್ರಮಾಣದಲ್ಲಿ ಚರ್ಚೆ ಮಾಡಬೇಕು ಬಿಜೆಪಿ ಅಲ್ಲ, ಅವ್ರು ಮಾಡ್ಕೊಳ್ಳಿ. ನಾನು ಸಮಂಜಸವಾದಂಥ ಉತ್ತರವನ್ನು ಕೊಡ್ತೇನೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿ ನಡೆಸ್ತಕ್ಕಂಥ ರಾಜ್ಯಗಳು ಏನಿದ್ದಾವೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಥರ ಇದೆ, ಮತ್ತು ಅವರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇತ್ತು, ಮತ್ತು ಈಗ ಕಳೆದ 2 ವರ್ಷದಿಂದ ಯಾವ ರೀತಿ ಇದೆ ಅನ್ನೋದನ್ನು ಅವರಿಗೆ ಸದನದಲ್ಲಿ ಅವರು ಏನಾದರೂ ಪ್ರಶ್ನೆಗಳು ಕೇಳಿದಾಗ ಅವರಿಗೆ ಸಮಂಜಸವಾಗಿ ಉತ್ತರವನ್ನು ಕೊಡ್ತೇನೆ. ಯಾಕೆಂದರೆ ಅಂಕಿಅಂಶಗಳು ಹೇಳುತ್ತವೆ, ಮತ್ತು ಇನ್ಸಿಡೆಂಟ್ಸು ಆಗೇ ಇಲ್ಲ, ಯಾವುದೂ ಒಂದು ಇನ್ಸಿಡೆಂಟ್ ಆಗಿಲ್ಲ ಅನ್ನೋದನ್ನು ಹೇಳೋದಿಲ್ಲ ನಾನು. ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲೂ ಕೂಡ ಆ ರೀತಿ ಇರೋದಿಲ್ಲ. ಆದರೆ ಅವರು ಆಡಳಿತ ಮಾಡುವಾಗ ಏನಿತ್ತು, ನಾವು ಆಡಳಿತ ಮಾಡ್ತಾ ಇರುವಾಗ ಏನಿದೆ ಅನ್ನೋದನ್ನು ಹೇಳ್ಬೇಕಲ್ವಾ. ನಿನ್ನೆ ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಸದನದಲ್ಲಿ ಅದಕ್ಕೆ ಅವರು ಯಾವುದಾದ್ರೂ ರೂಪದಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡ್ತೇನೆ. ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂತ ಅಲ್ಲ, ನಾನು ಅದನ್ನೇ ಹೇಳಿದ್ದು. ನಮಗೆ ಪರಪ್ಪನ ಅಗ್ರಹಾರದಲ್ಲಾದಂಥ ಘಟನೆಗಳು ಯಾವಾಗಾಗಿತ್ತು, ಮೆಜಾರಿಟಿ ಆಫ್ ದಿ ಇನ್ಸಿಡೆಂಟ್ಸು ಯಾವಾಗಾಗಿದ್ದಾವೆ, ಆ ಘಟನೆಗಳು ಯಾವ ಆಡಳಿತ ಯಾವ ಸರ್ಕಾರ ಇತ್ತು ಆದಾಗ ಅದನ್ನೆಲ್ಲ ಹೇಳ್ತೇನೆ ನಾನು. ನಮ್ಮಲ್ಲಿ ಆಗಿದೆ, ಎಸ್, ನಾವು ಆಡಳಿತ ಮಾಡುವಾಗ ಆಗಿದೆ ಎಂದಾಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳ ಮೇಲಾಗಲಿ ಅಥವಾ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲಾಗಲಿ ಕ್ರಮ ತಗೊಳ್ಳೋದು ಮಾಡಿದ್ದೇವೆ. ಆದರೆ ಹಿಂದೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕಿಬಿಟ್ಟು ಇದನ್ನು ಈಗ ನಡೆದಿದೆ ಅಂತ ಹೇಳೋದಿದೆಯಲ್ಲ, ಅದೆಲ್ಲ ಅದು ಒಂದೊಂದು ಇನ್ಸಿಡೆಂಟನ್ನು ನಾನು ಅವರಿಗೆ ತಿಳಿಸ್ತೇನೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹತ್ಯೆ ಆಗಿದೆ, ಬ್ಯಾನರ್ ಕಟ್ಟಿರೋ ವಿಚಾರಕ್ಕೇನೋ ಅದು ಹತ್ಯೆ ಆಗಿದೆ ಅಂತ ವಿಚಾರಗಳು ಸರ್. ಅಲ್ಲ, ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಅಲ್ಲ, ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದು ರಿಪೋರ್ಟ್ ಬರಲಿ. ಬಂದಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ತಗೊಳ್ತಾರೆ. ಅದ್ರ ಜೊತೆಗೆ ನಮಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಅದನ್ನು ಏನು ಸೂಚನೆ ಕೊಡಬೇಕೋ ಅದನ್ನು ಕೊಡ್ತೇವೆ. ಅಲ್ಲ, ಬಜರಂಗ ದಳದವ್ರದ್ದು ಬೇರೆ ಒಂದಷ್ಟು ಶಂಕೆ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಅಲ್ಲಲ್ಲ, ನಾವುಗಳು ಮಾತಾಡೋದೇ ಬೇರೆ. ಅಲ್ಲಿ ಘಟನೆ ನಡೆದಾಗ ಯಾರದಕ್ಕೆ ಭಾಗಿಯಾಗಿದ್ರು, ಯಾರು ಅದರ ಹಿನ್ನೆಲೆಯಲ್ಲಿದ್ದರು, ಇವೆಲ್ಲವನ್ನು ಕೂಡ ಅವರು ತನಿಖೆಯಲ್ಲಿ ಗೊತ್ತಾಗ್ತದೆ. ನಾವು ಹೇಳೋದಕ್ಕೆ ನಾವು ಹೇಳಿದ್ದೆ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲ, ಅವ್ರು ಪ್ರಶ್ನೆ ಮಾಡಿದ್ರೆ ಕೇಳ್ತೇವೆ, ಹೇಳ್ತೀವಿ, ಉತ್ತರ ಕೊಡ್ತೇವೆ. ಯಾಕಂದರೆ ಈಗ ವರದಿ ಅವರು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಇವರಿಗೆ, ಕೋರ್ಟಿಗೆ, ಸರ್ಕಾರಕ್ಕೂ ಕೊಟ್ಟಿದ್ದಾರೆ. ಅದು ಸಂದರ್ಭ ಬಂದಾಗ ಅದನ್ನು ಪ್ರಸ್ತಾಪ ಮಾಡಿದ್ರೆ ಹೇಳ್ತೀವಿ. ವಸ್ತುಸ್ಥಿತಿ ಹೇಳಬೇಕಲ್ಲ, ಮುಚ್ಚುಮರೆ ಏನು ಇದೆ ಅದರಲ್ಲಿ. ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ HDK ಅವರು ಶಾಲಾ ಪಠ್ಯದಲ್ಲಿ ಅವರ ಅನಿಸಿಕೆ, ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ. ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದಲ್ಲ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಸರ್, DCM DK ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರ ಅಕ್ರಮಣ ವರ್ಗಾವಣೆ ಆಗಿದೆ ಅನ್ನೋದು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವಾ, ಕೊಡ್ತಾರೆ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಬಹಳ ಲವ್ ಆಗ್ಬಿಟ್ಟಿದೆ ಅಲ್ಲ ಸರ್ ಎಲ್ಲರಿಗೂ. ನೀವು ಭೇಟಿ ಮಾಡ್ತೀರಾ, DCM DK ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ. ನೋಡಿ, ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು. ಅವರು PWD ಮಿನಿಸ್ಟ್ರ್ ಇದ್ದಾರೆ, ಭಾಳ ಮುಖ್ಯವಾದಂಥ ಖಾತೆ, ಅದಕ್ಕೆ ಹೋಗಿರ್ತೇವೆ. ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿರ್ತೀವಿ. ಅದರಲ್ಲೇನ್ರಿ ಮುಚ್ಚುಮರೆ ಏನಿದೆ, ಅದೇ ನಾವು ಹೈಡ್ ಮಾಡಬೇಕಾ? ನಾವು 4-5 ಜನ ಸೇರಿ 2-3 ಸಾರಿ ಸೇರಿದ್ದು, ಊಟ ಮಾಡಿದೋ, ತಿಂಡಿ ತಿಂದೋ, ರಾಜಕೀಯ ಮಾತಾಡ್ದೋ.
ಏನದ್ರಲ್ಲಿ ತಪ್ಪಿದೆಯಾ? ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ? ರಾಜಕಾರಣಕ್ಕೆ ಸೇರಿದ್ಮೇಲೆ ನೋ, ವಾಟ್ ಈಸ್ ಇಟ್ ಇಂಟ್ರೆಸ್ಟ್ ಯು ಮೀಡಿಯಾ ಪೀಪಲ್? ಏನಿದೆ ಅದರಲ್ಲಿ? ಏನಿದೆ? ಮಾಡೋದೇ ರಾಜಕಾರಣ. ನಾವೆಲ್ಲ ರಾಜಕಾರಣಿಗಳಲ್ವಾ? ಮಾಡೋದೇ ರಾಜಕಾರಣ. ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ, ನಮ್ಮ ಪಕ್ಷದ ಸಿದ್ಧಾಂತಗಳೇನು, ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ, ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡಿರ್ತೀವಿ. ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂಥದ್ದು ಏನಿಲ್ಲ. ಅಲ್ಲ, ಇತ್ತೀಚೆಗೆ ಅದು ಬದಲಾವಣೆದ್ದು ಕೂಗು ಕೇಳಿ ಬಂತು ಸರ್, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಸರ್? ಅಲ್ಲಲ್ಲ, ನಾನು ಹೇಳಿದ್ನಲ್ಲ, ಎಲ್ಲವನ್ನೂ ಮಾತಾಡಿರ್ತೀವಿ. DCM ಅವ್ರ ಹತ್ರ ಇರೋ ಐಷಾರಾಮಿ ವಾಚ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅದು ಅಫಿಡೇವಿಟ್ ಅಲ್ಲಿ ಸೇರಿಸಿಲ್ಲ ಅಂತ ಬಿಜೆಪಿ, ಕಾರ್ಟಿಯರ್ ವಾಚ್ ಸೇರಿಸಿಲ್ಲ ಅಂತ ನೆನೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿರೋದು ನೋಡಿ. ಎಲ್ಲದಕ್ಕೂ ನಾನೇ ಉತ್ತರ ಕೊಡಕ್ಕಾಗತ್ತೀವಿ? ಅದೇನು ಅವೆಲ್ಲ ನಾನು ಹೆಂಗೆ ಉತ್ತರ ಕೊಡಕ್ಕಾಗುತ್ತೆ ಅದಕ್ಕೆ? ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಮೀ ಟು ಆನ್ಸರ್? ರಾಜಕಾರಣಿಗಳ ಬಳಿ ಅದು ನಾವೆಲ್ಲ ಲೋಕಾಯುಕ್ತಕ್ಕೆ ನಮ್ಮದು ರಿಟರ್ನ್ಸ್ ಫೈಲ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡ್ತೀವಿ. ಅದೇ ರೀತಿ ಅವರು ಮಾಡಿರ್ತಾರೆ. ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಶಿವಕುಮಾರ್ ಅವರು. ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಸರ್? ಈಗಲೇ ಬಿದ್ದಿದೆಯಲ್ರಿ, ಇನ್ನು ಅಲ್ಲಿ ತನಕ ಯಾಕೆ ಕಾಯ್ತೀರಾ? ಜೀವಂತ ಇದ್ದಾಗಿದೆ ಸರ್. ಜೀವಂತ ಇಲ್ಲ, ನೀವು ಜೀವಂತವಾಗಿ ಇಟ್ಟಿರ್ತೀರ. ಯಾಕಂದ್ರೆ ನಿಮ್ಗೆ ತೋರಿಸ್ಬೇಕಲ್ಲ ಎಲ್ಲ ಜನಗಳಿಗೆ. ಮಂಗಳೂರಲ್ಲಿ ಕನ್ಫ್ಯೂಷನ್ ಮಾಡಿಡ್ಬೇಕು. ಮಂಗಳವಾರ ನಡೆಯುವಂತ CLP ಸಭೆ ಬಹಳ ಕುತೂಹಲ ಮೂಡಿಸಿದೆ. ಈ ಹಿನ್ನೆಲೆ ಏನಿಲ್ಲ, ಸದನಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ವಿರೋಧ ಪಕ್ಷದವರು ಯಾವ ರೀತಿ ಪ್ರಶ್ನೆಗಳನ್ನು ಮತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದರ ಬಗ್ಗೆ ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು, ಮಂತ್ರಿಗಳು ರಿಯಾಕ್ಟ್ ಮಾಡಬೇಕು, ಅದನ್ನು ಚರ್ಚೆ ಮಾಡ್ತೀವಿ. ಅಲ್ಲೇನು ಬೇರೆ ಬೇರೆ ವಿಚಾರಗಳು, ರಾಜಕೀಯ ವಿಚಾರಗಳು ಬೇರೆವೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಲೂಬೇಡಿ, ಅಲ್ಲಿ ಚರ್ಚೆನೂ ಆಗೋದಿಲ್ಲ.